ದಿನ ಬೆಳಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಆದರೆ ನೆನ್ನೆ ಊರಿಗೆ ಹೋಗಿದ್ನಲ್ವ, ಬರೋದ್ರ ಒಳಗಡೆ ರಾತ್ರಿ 1:30 ಆಗಿತ್ತು, ಮಲಗಿಬಿಟ್ಟಿದ್ರಿ. ಬೆಳಗ್ಗೆ ಎದ್ದ ಮೇಲೆ ಏನು ಮಾಡೋದು ಅಂತ ಆವಾಗ ಯೋಚನೆ ಸ್ಟಾರ್ಟ್ ಆಯಿತು. ಇನ್ನು ಫ್ರಿಜ್ಜಲ್ಲಿ ಕ್ಯಾರೆಟ್ ಇತ್ತು ಅಂತ ಎಲ್ಲ ತುರುಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಮೊಟ್ಟೆ ತೊಗೊಂಬಂದಿದ್ದೆ. ಊರಲ್ಲಿ ನಮ್ಮದು ಕೋಳಿ ಫಾರಮ್ ಇದೆ, ನಮ್ಮ ಅಕ್ಕ ಅವರು ಮೊಟ್ಟೆ ಕೊಟ್ಟು ಕಳಿಸಿದ್ರು. ಮೊಟ್ಟೆ ಒಂದು 3-4 ಕೊಡ್ದು ಹಾಕ್ಕೊಂಡು ಕ್ಯಾರೆಟ್ ಪಲ್ಯ ಜೊತೆಗೆ ಮಾಡ್ಕೊಂಡಿದ್ದೀರಿ ಅಂತಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಆದರೆ ಇವತ್ತು ಸೋಮವಾರ ಮೊಟ್ಟೆ ತಿನ್ನೋಂಗಿಲ್ಲ, ಹಾಗಾಗಿ ಬರೀ ಕ್ಯಾರೆಟ್ ಪಲ್ಯ ಮಾಡಿಬಿಡ್ತಾ ಇದ್ದೆ. ನಾನು ಕ್ಯಾರೆಟ್ ಪಲ್ಯಕ್ಕೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಟ್ ಮಾಡಿರೋ ಈರುಳ್ಳಿ, ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ ಹಾಕೊಂಡು ನೀಟಾಗಿ ಫ್ರೈ ಆದ್ಮೇಲೆ ಒಣಗಿದ ಮೆಣಸಿನ್ಕಾಯಿನೂ ಹಾಕೊಂಡ್ಬಿಟ್ಟೆ. ಬೇಸಿಗೆ ಕಾಲ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು, ಹಾಗಾಗಿ ಒಣಗಿದ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಒಂದು 10 ನಿಮಿಷ ನಾವು ಬೇಯಿಸ್ಕೊಂಡಿದ್ದೀರಿ ಅಂತಂದ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗೋಗ್ಬಿಡುತ್ತೆ. ಬೇಗನೂ ಆಗೋಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಇನ್ನು ಅದನ್ನ ಮಾಡಿದೆ. ಇನ್ನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ತೀಡ್ಕೊಂಡ್ಬಿಟ್ಟು ಇನ್ನು ಅದನ್ನು ಸುಟ್ಕೊಂಡ್ಬಿಟ್ಟೆ. ಚಪಾತಿ ಅಂತೂ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ರೆಡಿ ಆಯಿತು.